ಅಪ್ಪನ ಫೋನ್ ಯಾವಾಗಲೂ 3% ಬ್ಯಾಟ್ರಿನಲ್ಲಿ ಇರೋದು ಅವರಿಗೆ ಚಾರ್ಜರ್ ಇಲ್ಲ ಅಂತ ಅಲ್ಲ, ಹೊಸ ಫೋನ್ ಕೊಳ್ಳೋದು ಅವರ ಪ್ರಿಯಾರಿಟಿ ಅಲ್ಲ ಅಂತ. ಒಂದು ದಿನ ಮಗ ಆಫೀಸ್ಗೆ ಹೊರಡ್ತಿದ್ದ. ಅಪ್ಪ ಫೋನ್ ತೆಗೆದುಕೊಂಡು, ಮಗ ಚಾರ್ಜರ್ ಸ್ವಲ್ಪ ಕೊಡ್ತೀಯಾ? ಮಗ ಚಾರ್ಜರ್ ಕೊಟ್ಟ. ಫೋನ್ ಸ್ಕ್ರೀನ್ ನೋಡ್ದ, 3% ಬ್ಯಾಟ್ರಿ. ಅವನು ಹೇಳ್ದ, ಅಪ್ಪ ಫೋನ್ ಚೇಂಜ್ ಮಾಡ್ಕೊಳ್ಳಿ, ಇದು ತುಂಬ ಹಳೇದಾಗಿದೆ. ಅಪ್ಪ ನಗ್ತಾ, ಇನ್ನೂ ಚೆನ್ನಾಗಿದೆ ಕಣೋ. ಅದೇ ಫೋನ್ ಅವರ ಅಲಾರಾಮ್, ಅದೇ ಫೋನ್ ಅವರ ಬ್ಯಾಂಕ್, ಅದೇ ಫೋನ್ ಮಗನ ನಂಬರ್, ಅದೇ ಫೋನ್ ಮಗಳ ಫೋಟೋ. ಮಗ ಹೊಸ ಫೋನ್ ತಗೋ ಅಂತ ಮತ್ತೆ ಹೇಳ್ದ. ಅಪ್ಪ, ನೀನು ಫಸ್ಟ್ ನಿನ್ನ EMI ಮುಗಿಸ್ಕೋ, ಆಮೇಲೆ ನೋಡೋಣ. ಆ ಮಾತು ಕೇಳಿ ಮಗ ಸೈಲೆಂಟ್. ಯಾಕಂದರೆ ತನಗಾಗಿ 30,000 ಫೋನ್ ಕೊಳ್ಳೋದು ಈಸಿ, ಆದರೆ ಅಪ್ಪನಿಗೆ 10,000 ರೂಪಾಯಿ ಫೋನ್ ಕೊಡೋಕ್ಕೆ ಅವನು ಇನ್ನೂ ನಂತರ ಅಂತ ಹೇಳುತ್ತಿದ್ದ. ನಮ್ಮ ಪೇರೆಂಟ್ಸ್ ಹಳೆಯ ಫೋನ್ ಬಳಸೋದು ಅವರಿಗೆ ಟೆಕ್ನಾಲಜಿ ಗೊತ್ತಿಲ್ಲ ಅಂತ ಅಲ್ಲ, ನಮ್ಮ ಫ್ಯೂಚರ್ ಇನ್ನೂ ಎಕ್ಸ್ಪೆನ್ಸಿವ್ ಇದೆ ಅಂತ ಅವರಿಗೆ ಗೊತ್ತು. ನಾವು ನಮ್ಮ ಕನ್ವೀನಿಯನ್ಸ್ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ, ಅವರು ಮಾತ್ರ ನಮ್ಮ ಜೀವನ ಅಪ್ಗ್ರೇಡ್ ಆಗೋದನ್ನು ಕಾಯ್ತಾ ಇರ್ತಾರೆ. ಇವತ್ತು ನಿಮ್ಮ ಪೇರೆಂಟ್ಸ್ ಫೋನ್ ಬ್ಯಾಟ್ರಿ ಎಷ್ಟಿದೆ ಅಂತ ಕೇಳಬೇಡಿ, ಅವರು ಎಷ್ಟು ವರ್ಷಗಳಿಂದ ತಮ್ಮ ಆಸೆಗಳನ್ನು ಲೋ ಬ್ಯಾಟ್ರಿ ಮೋಡ್ನಲ್ಲಿ ಇಟ್ಟಿದ್ದಾರೆ ಅಂತ ಯೋಚಿಸಿ.